ಫುಲ್ ತುಪ್ಪದಾಗ ಫುಲ್ ಹಾಲ್ನಾಗ ಬೇಕಾರೆ ತೊಗೊಂಡ್ರೆ ಒಂದು 150 ರೂಪಾಯಿ. ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಸಸಾಯಿ ಯೂಟ್ಯೂಬ್ ಚಾನಲ್. ಈ ಹೊಸ ವರ್ಷಕ್ಕೆ ನಾವು ಭಾಳ ಅಂದ್ರೆ ಭಾಳ ಖುಷಿ ತಂದ್ಕೊಟ್ಟೈತಿ. ಹೊಸ ವರ್ಷ ಇನ್ನೊಂದು ಭಾಳ ಸಿಹಿ ಆದ ಸುದ್ದಿ ಅಂದ್ರೆ ನಾವಿಬ್ರು ದೊಡ್ಡಪ್ಪ ಕೊಡ್ತೀವಿ ಅಂದ್ರೆ ದೀಪಾ ನಮ್ಮ ಸೊಸಿ ಪ್ರೆಗ್ನೆಂಟ್ ಅದಾಳ. ಸೊ ಇದನ್ನ ನಿಮ್ಮ ಮುಂದೆ ಭಾಳ ಸ್ವಲ್ಪ ಲೇಟಾಗಿ ಒಂದು 2-3 ವಾರ ಆದ್ಮೇಲೆ ನಾನು ಹೇಳಾಗ್ತೀನಿ ನಿಮಗೆ. ಯಾಕಂದ್ರೆ ಅವಾಗ ಹೇಳಬೇಕಿತ್ತು ಮನ್ಯಾಗ ಒಂದು ಸ್ವಲ್ಪ ಇಷ್ಟು ಜಲ್ದಿ ಇದು ಮಾಡಬೇಡ್ರಿ, ಒಂದು ಸ್ವಲ್ಪ ಪ್ಯಾಟ್ರಿ ಅಂತೇಳಿ. ಅಷ್ಟಕ್ಕೆ ಹೊಸ ವರ್ಷನೂ ಬರುತ್ತೆ, ಹೊಸ ಸುದ್ದಿನೂ ಕೊಟ್ಟಂಗಾಗುತ್ತೆ ಎಲ್ಲ ನಮ್ಮ ಫ್ಯಾಮಿಲಿಗೆ ಅಂಥೇಳಿ ಹೇಳಾಗುತ್ತೀವಿ. ಇನ್ನೊಂದು ವಿಷಯ ಏನಂದ್ರೆ ದೀಪಾ ಪ್ರೆಗ್ನೆಂಟು ಅಂತ ಫಸ್ಟು ಹೇಳಿದ್ದು ನಾನೇ, ರಿವೀಲ್ ಮಾಡಿದ್ದು ಕಂಡು ಹಿಡಿದಿದ್ದು ನಾನೇ. ಅವ್ರು ಯಾರೂ ನಂಬಿದ್ದಿಲ್ಲ. ಜಸ್ಟ್ ನಾನು ಕೈ ಹಿಡಿದು ನಾಡಿ ನೋಡಿ ಚೆಕ್ ಮಾಡಿ ಹೇಳಿದ್ದೆ ಈ ಥರ ಐತೆ ಅಂತೇಳಿ. ಅವ್ರು ನಂಬಿರಲಿಲ್ಲ ಅವರು. ಸೊ ನನಗೆ ಗ್ಯಾರಂಟಿ ಇತ್ತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಇತ್ತು. ಎಲ್ಲರಿಗೂ ಗೊತ್ತಿರೋದೇ ಇರ್ತೈತಿ ನಾಡಿ ಬಗ್ಗೆ, ಏನು ಹೊಸದಲ್ಲ. ಸೊ ಅದೇ ಬೇಸ್ ಇಟ್ಕೊಂಡು ನಾನು ನೋಡಿದ್ದೆ. ಒಂದು ನಿಮಿಷಕ್ಕೆ ಒಂದು 90 ಮೇಲೆ ಹೊಂಟಿತ್ತು. ನಾರ್ಮಲಿ ಎಲ್ಲರಿಗೂ 60 ಇರ್ತೈತಿ, 60ರಿಂದ 70 ಆದ್ರೆ ಭಾಳ ಆಯ್ತು. ಸೊ ಅದು 90 ಮೇಲೆ ಹೊಂಟಾಗ ನನಗೆ ಡೌಟ್ ಬಂದಿತ್ತು. ನಾನು ಟೈಮ್ ನೋಡಿ ಸ್ವಲ್ಪ ನಾಡಿ ಮಿಡ್ತಾ ನೋಡಿದಾಗ ಅದು ನಾನು ಹೇಳಿದ್ದೆ. ಅವರು ಫಸ್ಟ್ ಡೌಟ್ ಒಳಗಿದ್ರು, ನಾವು ಫುಲ್ ಕನ್ಫರ್ಮ್ ಇದೆ ಆಗೈತಿ ಅಂತೇಳಿ. ಆಮೇಲೆ ಕಿಟ್ ತಂದು ಚೆಕ್ ಮಾಡಿ ಆಮೇಲೆ ಡಾಕ್ಟ್ರ್ ಬಳಿ ಹೋದಾಗೂ ಗೊತ್ತಾಗಿದ್ದು ದೀಪಾ ಪ್ರೆಗ್ನೆಂಟ್ ಆಗ್ಯಾಳ ಅಂತೇಳಿ. ನಮಗೆ ಭಾಳ ಖುಷಿಯಾಗಿರೋ ವಿಷಯ. ಖುಷಿ ಪ್ರೆಗ್ನೆಂಟ್ ಆಗ್ಯಾಳ ಅನ್ನೋದಕ್ಕಿಂತ ನಾವೊಂದು ಸ್ವಲ್ಪ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ನಾನಾಗಲಿ ನಮ್ಮ ಮಗಲಿ ಈ ಥರ ಮದುವೆ ಆದಗಳೇ ಎಲ್ಲರೂ ನಾರ್ಮಲಾಗಿ ಮಕ್ಕಳು ಮಾಡ್ಕೊಳ್ಳೋದು ಈ ಥರ ಎಲ್ಲ ನಾರ್ಮಲ್ ಆಗಿತ್ತು. ಆದ್ರೆ ನಮ್ಮ ಮದುವೆ ನಾರ್ಮಲಾಗಿ ಆಗಿತ್ತು, ನಾರ್ಮಲಾಗಿ ಮದುವೆ ಮಕ್ಕಳು ಮಾಡ್ಕೊಳ್ತಾರೆ. ಬಟ್ ಇದು ನಮ್ಮ ಮದುವೆ ಆಗಿದ್ದೆ ಒಂದು ಸ್ವಲ್ಪ ಅದು ಹೆಂಗಾಗಿತ್ತಂದ್ರೆ ನಿಮಗೂ ಗೊತ್ತಿರ್ಬೋದು. ಸೊ ಅದಕ್ಕಂಥೇಳಿ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಒಂದು ಸ್ವಲ್ಪ ದಿನ. ಸೊ ಇವಾಗ ಅವ್ರಿಗೆ ಫಸ್ಟ್ ಹೇಳಿತ್ತು ಒಂದು ಸ್ವಲ್ಪ ಏನೋ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಆದಮೇಲೆ ಮಕ್ಕಳು ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಚೆಂದಿರುತ್ತೆ. ಅಲ್ಲಿವರೆಗೂ ಬೇಡ ಅಂಥೇಳಿ ಅವ್ರ ಬುದ್ಧಿಲಿ ಅವರು ತಿಳ್ಕೊಂಡಿದ್ರು. ನಾವೇನು ಬಾಯಿ ಬಿಟ್ಟು ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಅವರು ದೊಡ್ಡವರಿದ್ರು. ಇನ್ನೊಂದು ಏನಂದ್ರೆ ನಮ್ಮ ತಂದೆ ತಾಯಿ ಯಾವಾಗಲೂ ನಮಗೆ ಮೊಮ್ಮಕ್ಕಳು ಬೇಕು, ನೀವು ಜಲ್ದಿ ಮಕ್ಕಳು ಮಾಡ್ಕೋರಿ ಹಂಗೆ ಹಿಂಗೆ ಅಂತೇಳಿ ನಮಗೂ ಏನು ಜಾಸ್ತಿ ಪ್ರೆಷರ್ ಏನೂ ಹಾಕಲಿಲ್ಲ. ಯಾಕಂದ್ರೆ ಅವರು ಎಲ್ಲ ಅನುಭವಿಸಿದ್ರು ಭಾಳ ಕಷ್ಟಗಳನ್ನು. ಮಕ್ಕಳು ಜಲ್ದಿ ಆಗ್ಬಿಟ್ರೆ ಎಷ್ಟು ಕಷ್ಟ ಇರ್ತೈತಿ, ಏನೋ ಒಂದು ಸ್ವಲ್ಪ ಮಾಡೋಕ್ಕಾಗಲ್ಲ ಲೈಫ್ ಒಳಗೆ ಅಂಥೇಳಿ. ಮತ್ತು ಈ ಸುದ್ದಿನ ಅವ್ರು ರಿವೀಲ್ ಮಾಡಿದ ತಕ್ಷಣ ಏನೋ ನಮಗೂ ಖುಷಿ ಆಗೈತಿ. ಸೊ ಇವತ್ತು ನಾನು ನಿಮ್ಗೆ ಒಂದು ನಾರ್ಮಲಾಗಿ ನಮ್ಮ ವ್ಲಾಗೊಳಗೆ ಒಂದು ರೆಸಿಪಿ ಇರ್ತೈತಿ. ಇವತ್ತು ಸ್ವೀಟ್ ಮಾಡೋಗುತ್ತೆ, ವೆರಿ ರಾಯಲ್ ಸ್ವೀಟ್, ಅವ್ರು ಮಸ್ತ್ ಇರುವಂಥದ್ದು ಮಿಲ್ಕ್ ಕೇಕ್ ಮಾಡಾಗುತ್ತೀವಿ. ಸೂಪರಾಗಿ ಮಾಡವು ಮಿಲ್ಕ್ ಕೇಕ್ ತಿಂದು ಬಾಯಿ ಸಿಹಿ ಮಾಡವು ಹೊಸ ವರ್ಷಕ್ಕೆ ಅಂತ ಹೇಳ್ತಾ ಮಿಲ್ಕ್ ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡವು. ಬರ್ರಿ ಗಾಯ್ಸ್, ಮಿಲ್ಕ್ ಕೇಕ್ ಮಾಡೋಕ್ಕೆ ನಾನು ಗಾಯ್ಸ್ 1 ಲೀಟ್ರ್ ಹಾಲು ತಂದುಬಿಟ್ಟಿನಿ. 1 ಲೀಟ್ರ್ ಹಾಲು, ಸ್ವಲ್ಪ ನಿಂಬೆಹಣ್ಣು. ಗಾಯ್ಸ್ ಮಿಲ್ಕ್ ಕೇಕ್ ಮಾಡೋಕ್ಕೆ ಬೇಕಾಗಿರುವಂಥದ್ದು ಒಂದು 1 ಲೀಟ್ರ್ ಹಾಲು ತೊಗೊಂಡಿನಿ. ಆಮೇಲೆ ಸಕ್ಕರೆ, ತುಪ್ಪ ಮತ್ತು ಹಾಲು ಹೊಡ್ಕೋಬೇಕು. ಅದನ್ನು ಹಾಲು ಹೊಡ್ಯಾಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಪೂರ ಹಿಂಡಿರಿ, ಒಂದು ಸ್ವಲ್ಪ ಏನೋ ಹಾಲು ಹೊಡಿಯೋ ಅಷ್ಟು. ಸೊ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಈಗ ಹಾಲು ಹೊರಬೇಕು. ಹೊರಗೆ ನಾವು ತೊಗೊಳಕ್ಕೆ ಹೋದ್ವಿ ಅಂದ್ರೆ ಮಿಲ್ಕ್ ಕೇಕ್ ಎಷ್ಟು ಕಾಸ್ಟ್ಲಿ ಅಂತ ಗೊತ್ತೈತಿಲ್ಲ. ಮನ್ಯಾಗ ಮಾಡ್ಕೊಂಡ್ರೆ ಅದ್ರ ಅರ್ಧ ರೇಟ್ಗಿನ ಕಮ್ಮಿ ರೊಕ್ಕದಾಗ ಆಗ್ಬಿಡ್ತೈತಿ. ಗ್ಯಾಸ್ ಹಚ್ಚಿ ಮೊದಲು. ಓಕೆ, 1 ಲೀಟ್ರ್ ಹಾಲು ಹಾಕೊಂಡಿದ್ವಿ. ಇದನ್ನು ಶಿಸ್ತು ಹೊರಗೆ ಕಾಯಿಸ್ಕೊಂಬಿಡು ಮಿಸ್. ಅದು ಕಾಯಿಲೆ ಹಾಲು
ಕೊತ್ತ 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 ಕುದಿಯಾಕತೈತಿ. ಒಂದ್ಸಲ ಉಕ್ಕಿ ಆದ್ಮೇಲೆ ಈ ಥರ ಏನು ಕುದಿಯಾಕತೈತಿ ಹಾಲು. ಇದಕ್ಕೆ ನಿಂಬೆಹಣ್ಣು ಹಾಕೊಂಡ್ಬಿಡೋದು. ನಿಂಬೆಹಣ್ಣು ಸ್ವಲ್ಪ ಮತ್ತು ಪೂರಾ ನಿಂಬೆಹಣ್ಣು ಹೆಂಡ್ರಿ ಅಂತೀನಿ, ಏನೋ ಹೊಡಿಯುವಷ್ಟು. ಹಾಲಂತ ಸಂಸಾರದಲ್ಲಿ ಹುಳಿ ಹಿಂಡುದು ಅಂತಾರಲ್ಲ, ಇದಕ್ಕೆ ನೋಡ್ರಿ, ಇದು ಲೈವ್ ತೋರ್ಸಾಗುತ್ತಿನ ಉದಾಹರಣೆ. ಸಾಕು, ಹಣ್ಣಿ ಯಾರು ಹಿಂಡಕ್ ಹೋಗ್ಬಿಡ್ರಿ, ಹಂಗೆ ಮಾಡಕ್ ಹೋಗ್ಬಿಡ್ರಿ. ಯಾರು ಅಂತವ್ರಿಲ್ಲ, ಯಾರು ಹಂಗೆ ಮಾಡಂಗೂ ಇಲ್ಲ. ಹೇಳಾಕತ್ತೀನಿ ಗಾದೆ ಮತ್ತೆ ಈ ಥರ ಇರ್ತಂತೆ. ಹಾಲಂತ ಸಂಸಾರದಲ್ಲಿ ಹುಳಿ ಹಿಂಡ್ರಿ ಅವ್ರು ಓಡೋದು ಹೋಗುತ್ತೆ, ಎದಕ್ಕೂ ಕೆಲ್ಸಕ್ಕೆ ಬರಲ್ಲ. ಆದ್ರೆ ನಮ್ಗೆ ಹೊಡೆದಿದ್ದ ಹಾಲೇ ಈ ಸದ್ ಕೆಲ್ಸಕ್ಕೆ ಬರುತ್ತೆ. ಅದೇ ಮಸ್ತ್ ಆಗತ್ತೆ ಈ ಸದ್. ಗೈಸ್, ಲಿಂಬೆಹಣ್ಣು ಮೇನ್ ಇಂಪಾರ್ಟೆಂಟು. ಭಾಳ ಹಿಂಡಬೇಡ್ರಿ, ಎಷ್ಟು ಕಮ್ಮಿ ಆಗತ್ತೆ ಅಷ್ಟು 3 ರಿಂದ 4 ಹನಿ ಹಾಕ್ರಿ. ಭಾಳ ಹಿಂಡಿದ್ರೆ ಭಾಳ ಒಡೆದು ಹೋತಂದ್ರೆ ಮತ್ತೆ ಆಮೇಲೆ ಅದೆಲ್ಲ ಬತ್ತಿ ಸ್ವಲ್ಪ ಆಗುತ್ತಲ್ಲ, ನಿಮ್ಗೆ ಸ್ವೀಟ್ಗಿನ ಒಂಥರ ಲಿಂಬೆಹಣ್ಣು ಹುಳಿನ ಜಾಸ್ತಿ ಬರ್ತದೆ ಬಾಯಾಗ. ಸೊ ಅದು ಸ್ವಲ್ಪ ಒಡ್ಕೊಳಕಷ್ಟೇ ನೀವು ಯೂಸ್ ಮಾಡ್ಬೇಕು. ಮತ್ತು ಚಿಕನ್ ಸಾಂಬಾರು ಐತಿ, ಚಿಕನ್ ಸಾಂಬಾರ್ಗೆ ಒಂಥರ ಲಿಂಬೆಹಣ್ಣು ಹಾಕಿ ಟೇಸ್ಟ್ ಜಾಸ್ತಿ ಮಾಡ್ತೀವಲ್ಲ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾರು. ಮತ್ತು ಆಮೇಲೆ ಕೆಟ್ಟ ಮೇಲೆ ನನಗೆ ಬೈಬೇಡ್ರಿ. ನೀವು ಹೇಳಿದ್ರಿ ಅಂತೇಳಿ ಮಿಲ್ಕ್ ಕೇಕ್ ಮಾಡಿದ್ವಿ ಸರಿ ಆಗಲಿಲ್ಲ ಅಂತ. ಸ್ವಲ್ಪ ಹಾಕ್ರಿ, ಜಸ್ಟ್ ಹೊಡಿಯುವಂಗೆ ಹೊಡಿತೈತಿ. ಹೊಡೆದ್ಮೇಲೆ ಸೂಪರಾಗಿ ಮಿಲ್ಕ್ ಕೇಕು ರೆಡಿ ಆಗುತ್ತೆ. ಗೈಸ್, ಹೊಡ್ಯಾಕತ್ತೈತಿ ಹಾಲು ಕಾಣಿಸುತ್ತೆ ಇಲ್ಲಿ. ಸ್ವಲ್ಪ ಸ್ವಲ್ಪ ಇಷ್ಟು ಹೊಡಿಬೇಕಷ್ಟ, ಭಾಳ ಹೊಡಿಬೇಕಾಗಿಲ್ಲ. ಅದು ಕರೆಕ್ಟಾಗಿ ನಿಮ್ಗೆ ಯಾವ ಫುಲ್ ಇದು ಸಪ್ರೇಟ್ ಆಗುತ್ತಲ್ಲ, ಅದ್ರ ಮೇಲೆ ಸಕ್ಕರೆ ಹಾಕ್ರಿ. ಆಮೇಲೆ ಸಕ್ಕರೆ ಹಾಕಿ ತೋರಿಸ್ತೀನಿ. ನಿನ್ನೆ ಮಸಾಲೆ ಪುರಿ ತಂದಿದ್ದೆ ಬೆಂಗಳೂರಂದು ಮಸಾಲೆ ಪುರಿ ನನಗೆ ಭಾಳ ಇಷ್ಟ. ನಮ್ಮ ಕಡೆ ಕಚೋರಿ ಅಂತೀವಲ್ಲ, ಅಲ್ಲಿ ಈ ಥರ ಮಸಾಲೆ ಪುರಿ ಮಾಡ್ತಾರೆ. ಅದನ್ನು ರಾತ್ರಿ ತಿನ್ನೋಕ್ಕಾಗಿರಲಿಲ್ಲ, ಸೊ ಈಗ ತಿನ್ನೋಕ್ಕಾಗ್ತೀವಿ. ಇದು ರಾತ್ರಿ ಸ್ವಲ್ಪ ನಾವು 12 ಗಂಟೆಗೆ ಕೇಕ್ ಕಟ್ ಮಾಡಿದ್ವಿ, ತೋರಿಸಿರಲ್ಲ. ಅದೊಂದು ಸಣ್ಣ ಕ್ಲಿಪ್ ಐತಿ, ನೋಡ್ಕೊಂಬರ್ರಿ ಹಂಗೆ. ನೆಕ್ಸ್ಟ್ ನಮ್ಮ ಕೇಕ್ ನೋಡ್ರಿ ಹೆಂಗೈತಿ. ದೊಡ್ಡ ಕೇಕ್ ತಂದ್ರೆ ವೇಸ್ಟ್ ಆಗ್ಬಿಡ್ತೀವಿ, ಇಬ್ಬರೇ ಇದೀವಲ್ಲ, ತಿನ್ನೋಕ್ಕಾಗಲ್ಲ. ಅದಕ್ಕೆ ತಿನ್ನೋ ಪದಾರ್ಥ ಹಾಳು ಮಾಡ್ಬಾರ್ದು ಅಂತೇಳಿ. ಸೊ ನನ್ನ ಹೆಂಡತಿ ಮೋತಿಚೂರು ಲಡ್ಡು ಅಂದ್ರೆ ಇಷ್ಟ, 2 ಮೋತಿಚೂರು ಲಡ್ಡು ಮತ್ತು ಕೇಕು. ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಡಿ ಎಲ್ಲರಿಗೂ ಒಂದ್ಸಲ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಗೈಸ್, ಹೊಸ ವರ್ಷಕ್ಕೆ ಎಲ್ಲರೂ ಕಾಲಿಡಾಗುತ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೋಗ್ಬೇಕಿ ಊದಿಲ್ಲ ನೋಡಿ. ಹ್ಯಾಪಿ ನ್ಯೂ ಇಯರ್. ಓಕೆ, ಈಗ ಇದನ್ನ ಮೂರು ಹಾಕೊಂಡು ಇಲ್ಲೇ ಕೈಯಾಗ ಯಾಕೆ ಮುರಿಬೋದಿಲ್ಲ, ಅವಾಗ 3 ಪುಡಿ ಮಾಡಿ 3 ಹಾಕ್ಬಿಡೋದು. ಇದ್ರ ಜೊತೆ ತಂದಿದ್ದು ಸಾಂಬಾರು ಅಳಿಸ್ಬಿಟ್ಟೈತಿ ನಿನ್ನ ರಾತ್ರಿ ಇದಲ್ಲ. ಅದಕ್ಕೆ ನಾವೇನು ಮಾಡಾಕತ್ತೀವಿ ಅಂದ್ರೆ ಬ್ಯಾಳಿ ಸಾರು ಹಾಕಾಗುತ್ತಿದ್ರೆ, ಬಟ್ ಏನೋ ಮಾಡಿ ತಿಂದು ಖಾಲಿ ಮಾಡ್ಬೇಕಲ್ಲ. ಅದು ಬ್ಯಾಳಿ ಸಾರು ಇದನ್ನು ಮಸ್ತ್ ಅನ್ಸುತ್ತೆ. ಅವರು ಒಂಥರ ವಟಾಣಿ ಕಾಳು ಸಾರು ಕೊಟ್ಟಿರ್ತಾರೆ, ನಾವು ಬ್ಯಾಳಿ ಸಾರು ಹಾಕೋದು, ಹೊಸ ಟೇಸ್ಟ್ ಮಾಡ್ಕೊಳ್ಳೋದು. ಮಸಾಲೆ ಪುರಿ ಒಳಗೆ ಬ್ಯಾಳಿ, ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ. ಸೂಪರಾಗಿ ಬರ್ರಿ ಮಸಾಲೆ ಪುರಿ ತಿನ್ನೋ ಎಲ್ಲರೂ. ಚೇರ್ಸ್. ಇದು ಹೆಂಗೈತಿ ನೋಡು, ಇದ್ರ ಜೋಡಿ ಹೆಂಗಾಗೈತಂತ. ಚಲೋ ಆಗೈತಿ. ಕೆಟ್ಟಿಲ್ಲ ಅನ್ನೋದಕ್ಕಿಂತ ಎಲ್ಲ ಫೈನ್, ತಿನ್ಬೋದು. ಆದರೆ ಇದು ಜೋಡಿ ಕೊಡೋ ಸಾಂಬಾರು ಅದು ಟೇಸ್ಟೇ ಬೇರೆ ಇರ್ತೈತಿ. ಅದಕ್ಕೆ ನನಗೆ ಅದು ಭಾಳ ಇಷ್ಟ. ಅವಾಗವಾಗ ಈ ಥರ ಕೆನೆ ಬರ್ತಿರ್ತೈತಿ, ತೆಗೆದು ವಾಪಸ್ಸು ಅದ್ರಾಗ ಬಿಡ್ತಿರ್ರಿ. ಅಂದ್ರೆ ಅದು ತಳದಾಗ ಹೋಗಿ ಹಾಲು ಗಟ್ಟಿ ಆಗ್ತಾ 2 ಲೀಟ್ರ್ ಇದ್ದಿದ್ದು ಏನಿಲ್ಲ ಅಂದ್ರೆ ಮಿನಿಮಮ್ ಮತ್ತು ಅರ್ಧ ಲೀಟ್ರ್, ಇದು 1 ಲೀಟ್ರ್ ಇದ್ದಿದ್ದು, ಸಾರಿ 1 ಲೀಟ್ರ್ ಇದ್ದಿದ್ದು ಹಾಲು ಒಂದು ಅರ್ಧ ಲೀಟ್ರ್ಗಿಂತ ಕಮ್ಮಿ ಆಗುತ್ತೆ. ಫುಲ್ ಈಗ ಭತ್ತ ಸ್ಟಾರ್ಟ್ ಆಗುತ್ತೆ. ಫುಲ್ ಭತ್ತ ಆದಮೇಲೆ ಸಕ್ಕರೆ ಹಾಕೊಂಡು ಲಾಸ್ಟಿಗೆ ಒಂದು 1 ಲೀಟ್ರ್ ಹಾಲು ತೊಗೊಂಡಿದ್ದೆ ಅಂದ್ರೆ
ಇಷ್ಟು ಒಂದು ಮುಕ್ಕಾಲು ಇದಕ್ಕೆ ಸಕ್ಕರೆ ಹಾಕ್ಬೋದು. ಜಾಸ್ತಿ ಸ್ವೀಟ್ ಆಗೋದು ಬೇಡ ಅಂತೇಳಿ, ಇನ್ನೊಂದು ಸ್ವಲ್ಪ ಹಾಕಿದ್ರು ಸ್ವಲ್ಪ ಸ್ವೀಟ್ ಆಗುತ್ತೆ, ಅದು ಚಿಟ್ ಅನ್ಸುತ್ತೆ. ಮೀಡಿಯಮ್ ಸ್ವೀಟ್ ಇರಲಿ, ತಿನ್ನಕ್ಕೆ ಒಂಥರ ಮಜಾ ಇರುತ್ತೆ. ಅದಕ್ಕೆ ಹಂಗೆ ಗಾಯ್ಸ್ ಇದು ಸಕ್ಕರೆ ಹಾಕಿವಲ್ಲ, ಸಕ್ಕರೆ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಒಂದು 4-5 ಸಲ ಅವಾಗ ಸ್ವಲ್ಪ 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 ತುಪ್ಪ ಸೇರಿಸ್ಕೊತ ಹೋಗಿದ್ರ ಅಂದ್ರೆ ಅಂಟುಕೊಳ್ಳೋದು ಕಮ್ಮಿ ಆಗುತ್ತೆ. ಅಂಟಲ್ಲ, ಇಲ್ಲೆಲ್ಲ ಹೆಂಗೆ ಅಂಟೈತಲ್ಲ ಈ ಥರ ತಳಗ ಅಂಟಂಗಿಲ್ಲ. ಮ್ಯಾಲೆ ಇಟ್ಟಿದ್ದು ನಡಿತೈತಿ, ತಳ ಅಂಟ್ಕೋಬಾರ್ದು. ಅದಕ್ಕೆ ತುಪ್ಪ ಕಂಪಲ್ಸರಿ ಗಾಯ್ಸ್, ತುಪ್ಪ ಸೇರಿಸ್ಲೇಬೇಕು. ಇದಕ್ಕೆ ತುಪ್ಪ ಸೇರಿಸಿದ್ರೆ ಒಂದು ಭಾರಿ ಮಸ್ತ್ ಟೇಸ್ಟ್ ಬರುತ್ತೆ. ನಾವು ಜಸ್ಟ್ ಹಂಗೆ ಮಾಡ್ತೀವಿ ಅಂದ್ರೆ ಹೊತ್ತದಾಗ ಅದು ಪೂರ ಹಿಡ್ಕೊಂಬಿಡುತ್ತೆ, ಸರಿ ಆಗಲ್ಲ. ತುಪ್ಪ ಆಪ್ಷನಲ್ ಅಲ್ಲ, ತುಪ್ಪ ಕಂಪಲ್ಸರಿ ಇದಕ್ಕೆ. ಗಾಯ್ಸ್ ಇದು ಫೈನಲ್ ಸ್ಟೇಜ್ ಅಲ್ಲ, ಏನು ಹಾಲೆಲ್ಲ ಗಟ್ಟಿಯಾಗಿ ಸ್ಟಾರ್ಟ್ ಆಗೈತಿ. ಈಗ ಬಿಡಬಾರ್ದು, ಹಂಗೆ ತಿರ್ಬೇಕು. ಇಲ್ಲಾಂದ್ರೆ ಹಾಲು ಹೊತ್ತದಂಗೆ ಆಗತ್ತೆ, ತಳ ಹಿಡಿತೈತಿ, ಮುಡ್ತಲ್ಲ ಈ ಥರ ಆಗುತ್ತೆ. ಇದನ್ನೆಲ್ಲ ತೆಗೆದು ಅವಾಗ ಹಂಗೆ ಒಳಗೆ ಹಾಕ್ತಾ ಇರ್ಬೇಕು. ತಿರುಮು ಹಂಗೆ ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಕೋತಿರುಮು. ಓಕೆ, ಸ್ವಲ್ಪ ಮಾಡಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತೈತೆ ಅಷ್ಟೇ. ಆದ್ರೆ ನಾವು ಮಾಡಿ ಒಂದು ಖುಷಿ ಇರ್ತೈತಲ್ಲ, ನಾವು ತಿನ್ನೋದು ಖುಷಿ ಭಾರಿ ಇರ್ತೈತಿ. ಅದಕ್ಕಂತೇಳಿ ಮಾಡೋದು. ಕೊತ್ತ ಅನಾಗತೈತಿ, ಇನ್ನೇನು ಗಟ್ಟಿ ಆಗ್ಬಿಡ್ತೈತಿ. ಇದು ಈ ಥರ ಗಟ್ಟಿಯಾಗೈತಿ, ಇನ್ನೂ ಫುಲ್ ಗಟ್ಟಿ ಆಗ್ಬಿಡ್ತೈತಿ. ನಮ್ಮ ಮಿಲ್ಕ್ ಕೇಕ್ ರೆಡಿ ಆಗ್ಬಿಡ್ತೈತಿ. ತುಪ್ಪ ಹಾಕಿವಲ್ಲ, ಅದಕ್ಕಂತೇಳಿ ಜಾಸ್ತಿ ಅಂಟ್ಕೊಳಕ್ಕಿಲ್ಲ. ತುಪ್ಪ ಹಾಕಿರ್ಲಿಕ್ಕಂದ್ರೆ ಡೆಫಿನೆಟ್ಲಿ ಅಂಟ್ಕೊಂಡು ಅಲ್ಲಿ ಸುಟ್ಟು ಕರೆಕ್ಟಾಗಿ ಮುಂಚಾಕಿತ್ತು. ನಾವು ಸ್ವಲ್ಪ ತುಪ್ಪ ಸೇರಿಸ್ಕೊತೀವಿ. ಅಂತ ಸ್ಮೆಲ್ ಬರತೈತಿ. ಈಗ ತಳ ಬಿಡಿಸ್ಕೊತೀರಿ, ಇಲ್ಲಿ ತಳ ಸುಡುತ್ತೆ ಅವಾಗ ಹಂಗೆ. ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಊರಿಗೆ ಕಮ್ಮಿ ಮಾಡ್ಕೊರಿ, ಹೊತ್ತಪ್ಪಂದ್ರೆ ಅಕ್ಕ ಇದೆ. ಸ್ವಲ್ಪ ತುಪ್ಪ ಹಾಕೊಳ್ಳಿ. ರೆಡಿ ಅನ್ಸುತ್ತೆ ಗಾಯ್ಸ್. ಮಿಲ್ಕ್ ಕೇಕ್ ಈಸ್ ಆಲ್ರೆಡಿ ಸನೆ ಬರಾಕತೈತಿ. ಹಾಕಕ್ಕೆ ಇನ್ನೊಂದು ಸ್ವಲ್ಪ ಇದು ಸ್ವಲ್ಪ ಈ ಥರ ಸ್ವಲ್ಪ ಅಳಕೈತಲ್ಲ, ಇನ್ನೊಂದು ಸ್ವಲ್ಪ ಗಟ್ಟಿ ಆಗಲಿ ಅಂತೇಳಿ ಸ್ವಲ್ಪ ಈ ಥರ ಲೋ ಫ್ಲೇಮ್ ಇಟ್ಟಾಗಿ ಇನ್ನೊಂದು ಸ್ವಲ್ಪ ಜೋರಿಡುನು ಇಟ್ಟು ಪೂರ ಬತ್ತಿಸಿ ಗಟ್ಟಾಗಿ ಓಡಾಡ್ಬೇಕಿದು ಆ ಕಡೆ ಎಲ್ಲ ತಳ ಬಿಟ್ಟು ಅಲ್ಲಿವರೆಗೂ. ತುಪ್ಪ ಹಚ್ಚಿ ಅದಕ್ಕೆ ಒಂದು ಸಣ್ಣ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಕೊಂಬಿಡು ಮೇಲಕ್ಕೆ. ಜಳಕ್ಕೆ ಹಿಡಿದ್ರೆ ಕರಿಗೆ ಸೆಂಟ್ರಿಗೆ ಬಂದು ಕೂಡುತ್ತದೆ. ಈಗ ಗಟ್ಟಿತ ಎಲ್ಲ ಕಡೆ ಕೂಡುತ್ತೆ. ಇದ್ರ ಮೇಲೆ ಹಾಕ್ಬಿಡು, ಸೈಡ್ ಹಚ್ಚಿನ. ಓಕೆ ಗೈಸ್, ರೆಡಿ. ನಮ್ಮ ಮಿಲ್ಕ್ ಕೇಕ್ ರೆಡಿ. ಗೈಸ್, ನಮ್ಮ ಮಿಲ್ಕ್ ಕೇಕ್ ರೆಡಿ ಆಗೈತೆ. ಒಂದು ಸ್ವಲ್ಪ ಹೊತ್ತದಂಗೆ ಕಾಣಿಸುತ್ತೆ, ಆದ್ರೆ ಅದೇನು ಹತ್ತಿರಲ್ಲ, ಸ್ವಲ್ಪ ಟೇಸ್ಟ್ ಕಾಣಿಸುತ್ತೆ. ನಾರ್ಮಲಾಗಿ ಸ್ವಲ್ಪ ಸಮ ಮಾಡ್ಕೊಂಬಿಡೋದು ಕಡೆ. ಇನ್ನೇನೊಂದು 1 ಕಿಲೋ 1/4 kg ಅಷ್ಟು ಸಿಕ್ಕೈತೆ ನಮ್ಗೆ ಮಿಲ್ಕ್ ಕೇಕ್. 1/4 kg ಮಿಲ್ಕ್ ಕೇಕಿಗೆ ಒಂದು 150 ರೂಪಾಯಿ ಹೆಚ್ಚು ಕಮ್ಮಿ ಐತಿ. ಬಟ್ ನಾವು ಮನ್ಯಾಗ ಒಂದು ಮಾಡಿವಲ್ಲ,
ಅದೇ ಒಂದು ಖುಷಿ. ಓಕೆ, ಇದನ್ನು ತಣ್ಣಗಾಕ್ಬಿಟ್ಟು ತಣ್ಣಗಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಕಟ್ ಮಾಡಿ ತಿಂದ್ಬಿಡೋದು ಗೈಸ್. ಗೈಸ್, ಮಿಲ್ಕ್ ಕೇಕ್ ರೆಡಿ. ಫುಲ್ ತುಪ್ಪದಾಗ, ಫುಲ್ ಹಾಲ್ನಾಗ. ಗೈಸ್, ಸ್ವಲ್ಪ ಹೊತ್ತು ಬಿಟ್ಟು ಕಟ್ ಮಾಡಿಟ್ಟಿವಿ ನೋಡ್ರಿ ಹೆಂಗದು ಮಿಲ್ಕ್ ಕೇಕ್. ಸೂಪರ್, ಟೇಸ್ಟ್ ಮಾಡಿ ನೋಡು. ಬೇಕ್ರಿ ಒಳಗೆ ಹೆಂಗಿರುತ್ತೆ ಹಂಗೆ, ಅದ್ರಕ್ಕಿಂತ ಏನು ಪರ್ಕಿಲ್ಲ, ಎಲ್ಲ ಸೇಮ್ ಮಸ್ತ್. ಪಾಕಿಲ ಅಷ್ಟು ಐತೆ, ಏನಿಲ್ಲ ಅಂದ್ರೆ ಇಷ್ಟಕ್ಕೆ ಬೇಕ್ರಿಯಾಗ ತೊಗೊಂಡ್ರೆ ಒಂದು 150 ರೂಪಾಯಿ. 50 ರೂಪಾಯಿದಾಗ ಮನೆ ರೆಡಿ ಆಗ್ಬಿಡ್ತೈತಿ. ಚರ್ಸ್. ಓಕೆ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀವಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗುವು ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೆ ಬಾಯ್.